ಅದೇ ರೀತಿ 20-30ರಷ್ಟು ದೊಡ್ಡ ದೊಡ್ಡ ರೆಸಾರ್ಟ್ಗಳು ಈಗಾಗಲೇ ಜಿಲ್ಲೆಯಲ್ಲಿ ಕಾರ್ಯಾರಂಭವಾಗಿದೆ. ಅಷ್ಟೇ ಸಂಖ್ಯೆಯಲ್ಲಿ ಮತ್ತಷ್ಟು ರೆಸಾರ್ಟ್ಗಳು ಪ್ರಾರಂಭ ಆಗುವುದಕ್ಕೆ ಸಿದ್ಧತೆಗಳು ಸಹ ನಡೆಯುತ್ತಿರುವಂಥದ್ದು. ಅದೊಂದು ದೊಡ್ಡ ಜಗತ್ತು. ಆ ಜಗತ್ತಿಗೆ ಯಾರು ಹೋಗೋಕ್ಕೆ ಆಗದ ರೀತಿಯಲ್ಲಿ ಕೊಡಗಿನೊಳಗೆ ಇನ್ನೊಂದು ಜಗತ್ತನ್ನು ಕೊಡಗಿನವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಕಾರ್ಯ ಆರಂಭ ಮಾಡ್ತಿರುವಂಥದ್ದು. ಕೊಡಗಿನ ಪ್ರವಾಸೋದ್ಯಮ ಸಹ ಯಾವುದು ಸರ್ಕಾರದ ಮೂಲಕ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಿದಲ್ಲ. ಇಲ್ಲಿಯ ನಿಸರ್ಗ ಮತ್ತು ಇಲ್ಲಿಯ ಜನರಿಂದನೇ ಈ ಪ್ರವಾಸೋದ್ಯಮ ಬೆಳೆದಿರುವಂಥದ್ದು. ಈಗ ನಾವು ಉತ್ತರ ಭಾರತಕ್ಕೋ ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಕೋಟೆ ಕೊತ್ತಲೆಗಳು ನೋಡೋದಕ್ಕೆ, ಅರಮನೆ ನೋಡೋದಕ್ಕೆ ಅಥವಾ ಅಣೆಕಟ್ಟು ನೋಡೋದಕ್ಕೆ, ದೊಡ್ಡ ದೊಡ್ಡ ಐತಿಹಾಸಿಕ ಸ್ಮಾರಕಗಳನ್ನು ನೋಡೋದಕ್ಕೆ ಹೋಗ್ತೀವಿ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ರಾಜ್ಯಗಳಿಗೆ ಹೋದಾಗ. ಕೊಡಗಿನಲ್ಲಿ ನಿಮಗೆ ಅಂಥ ದೊಡ್ಡ ಅರಮನೆಗಳು ಸಿಗೋದಿಲ್ಲ, ಕೋಟೆ ಸಿಗೋದಿಲ್ಲ, ಐತಿಹಾಸಿಕ ಪ್ರದೇಶಗಳು ಸಿಗೋದಿಲ್ಲ. ಇರುವಂಥದ್ದು ನಮಗೆ ಹೆಚ್ಚು ದೊಡ್ಡ ಅಥವಾ ಪ್ರಖ್ಯಾತಿಯನ್ನು ಹೊಂದಿರುವಂಥ ಪ್ರದೇಶ ಕಾವೇರಿ ಉಗಮ ಸ್ಥಾನ ಅಂತ ಹೇಳುವಂಥ ತಲಕಾವೇರಿ ಇಡೀ ಜನರನ್ನು ಗಮನ ಸೆಳೆಯುವಂಥದ್ದು. ಅದರ ಬಗ್ಗೆಯೂ ಭಿನ್ನ ಅಭಿಪ್ರಾಯಗಳಿದೆ. ಅದು ಧಾರ್ಮಿಕ ಕ್ಷೇತ್ರ, ಅದನ್ನು ಪ್ರವಾಸೋದ್ಯಮದ ಭೂಪಟದಲ್ಲಿ ಗುರುತಿಸಿದ್ದಾರೆ, ಅದನ್ನು ಪ್ರವಾಸೋದ್ಯಮದಿಂದ ತೆಗಿಬೇಕು ಅಂತ ಹೇಳುವಂಥದ್ದನ್ನು ಗಮನಿಸ್ಬೋದು. ಅದೇ ರೀತಿ ಇಲ್ಲಿ ಏನು ಮಲೆನಾಡು ಭಾಗದಲ್ಲಿ ಅವರ ಮನೆಯಲ್ಲೇ ಅತಿಥಿಗಳಿಗೆ ಸತ್ಕಾರ ಕೊಡಬೇಕು, ನಮ್ಮ ಮನೆಗೆ ನಮ್ಮ ರಿಲೇಷನ್ಸ್ಗಳು ಬಂದಾಗ ಹೇಗೆ ಸತ್ಕಾರ ಮಾಡ್ತೀವಿ ಆ ರೀತಿಯಲ್ಲಿ ನಾವು ಅತಿಥಿಗಳನ್ನು ಇಲ್ಲಿ ಸತ್ಕಾರ ಮಾಡಬೇಕು ಅಂತ ಹೇಳುವಂಥ ಒಳ್ಳೆ ಕಲ್ಪನೆಯೊಂದಿಗೆ ಪ್ರಾರಂಭವಾದಂಥದ್ದು ಹೋಮ್ ಸ್ಟೇ ಕಲ್ಪನೆ. ಆದರೆ ಅದರಲ್ಲಿ 80% ಆ ಮೂಲ ಉದ್ದೇಶಕ್ಕೆ ವ್ಯತಿರಿತವಾಗಿ ನಡೀತಾ ಇದೆ. ಇವತ್ತು ಬಾಡಿಗೆಗೆ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ, ಮನೆಯ ಮಾಲೀಕರುಗಳು ಇಲ್ಲದೆ ಬೇರೆ ಕಾರ್ಮಿಕರನ್ನು ಇಟ್ಟುಕೊಂಡು ನಡೆಸ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿ ಆಗಲಿ, ಆಹಾರ ಪದ್ಧತಿಗಳನ್ನ ಪರಿಚಯ ಮಾಡೋದಾಗಲಿ, ಇಲ್ಲಿಯ ಜಿಲ್ಲೆಯ ಜನಜೀವನಗಳನ್ನ ಪರಿಚಯ ಮಾಡೋ ಈ ಯಾವ ಪ್ರಕ್ರಿಯೆಗಳು ಹೋಮ್ ಸ್ಟೇಗಳಲ್ಲಿ ನಡೆಸ್ತಾ ಇಲ್ಲ. ಅದು ಒಂದು ನನಗನ್ನಿಸೋದು ಅದರೊಂದಿಗೆ ಅದೇ ರೀತಿ ಹೋಮ್ ಸ್ಟೇ ಒಂದು ವಿಶಾಲವಾಗಿ ಬೆಳೆದಿದೆ. ಅದು ಸಾಧಕ ಅಥವಾ ಬಾಧಕದ ಬಗ್ಗೆ ಇನ್ನೊಂದು ಯೋಚನೆ ಮಾಡುವ. ಹೋಮ್ ಸ್ಟೇಗಳ ಮೂಲಕ ಜನ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಮ್ ಸ್ಟೇ ಉಳಿಯುವ ಇದರಲ್ಲಿ ಬರ್ತಾ ಇದೆ. ಅದೇ ರೀತಿ 20-30ರಷ್ಟು ದೊಡ್ಡ ದೊಡ್ಡ ರೆಸಾರ್ಟ್ಗಳು ಈಗಾಗಲೇ ಜಿಲ್ಲೆಯಲ್ಲಿ ಕಾರ್ಯಾರಂಭವಾಗಿದೆ. ಅಷ್ಟೇ ಸಂಖ್ಯೆಯಲ್ಲಿ ಮತ್ತಷ್ಟು ರೆಸಾರ್ಟ್ಗಳು ಪ್ರಾರಂಭ ಆಗುವುದಕ್ಕೆ ಸಿದ್ಧತೆಗಳು ಸಹ ನಡೆಯುತ್ತಿರುವಂಥದ್ದು. ಅದೊಂದು ದೊಡ್ಡ ಜಗತ್ತು. ಆ ಜಗತ್ತಿಗೆ ಯಾರು ಹೋಗೋಕ್ಕೆ ಆಗದ ರೀತಿಯಲ್ಲಿ ಕೊಡಗಿನೊಳಗೆ ಇನ್ನೊಂದು ಜಗತ್ತನ್ನು ಕೊಡಗಿನವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಕಾರ್ಯ ಆರಂಭ ಮಾಡ್ತಿರುವಂಥದ್ದು. ಅದರೊಳಗೆ ಗೇಟ್ ಬಂದಿರುತ್ತೆ, ಸೆಕ್ಯೂರಿಟಿ ಅವರು ಇರ್ತಾರೆ, ಅವರು ಬರುವ ಗೆಸ್ಟ್ಗಳು ಮಾತ್ರಕ್ಕೆ ಪ್ರವೇಶ ಕೊಡ್ತಾರೆ, ಸ್ಥಳೀಯರಿಗೆ ಯಾರಿಗೂ ಅವಕಾಶಗಳಿರೋದಿಲ್ಲ. ಅಲ್ಲಿ ಏನು ನಡೀತಿದೆ ಅಂತ ಹೇಳುವಂಥ ಯಾವ ಪರಿಜ್ಞಾನಗಳಿಲ್ಲ. ರೆಸಾರ್ಟ್ ಕಾರಣಕ್ಕಾಗಿ ಒಂದಿಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬೇರೆ ಬೇರೆ ಪ್ರದೇಶಗಳಿಂದ ಬರ್ತಾ ಇದ್ದಾರೆ. ಪೂರ್ತಿ ವಿಡಿಯೋ ನೋಡಿ ಕೂರ್ಗ್ ಬಜ್ ಯೂಟ್ಯೂಬ್ ಚಾನಲ್ನಲ್ಲಿ